ಇರಾನ್ದಾದ್ಯಂತ ಕ್ಷಿಪಣಿ ತಾಣಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಂಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಬಾಲಿಸ್ಟಿಕ್ ಕ್ಷಿಪಣಿ ಉತ್ಪಾದಿಸುವ ಘಟಕಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇಸ್ರೇಲ್. ಟೆಹರಾನ್ನ ವಿವಿಧ ಪ್ರದೇಶಗಳ ಮೇಲೆ ದಾಳಿಯ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇಸ್ರೇಲ್ ಕಡೆ ಗುರಿ ನೆಟ್ಟಿದೆ ಲಾಂಚರ್ಗಳು. ಅಂದ್ರೆ ಇಸ್ರೇಲ್ ಕಡೆ ಯಾವ್ಯಾವ ಲಾಂಚರ್ಗಳು ಗುರಿ ಇಟ್ಟಿದ್ವೋ ಅವೆಲ್ಲವೂ ಕೂಡ ಛಿದ್ರವಾಗಿದೆ. ಕ್ಷಿಪಣಿ ಸಂಗ್ರಹಾಗಾರದ ಮೇಲೂ ಇಸ್ರೇಲ್ನಿಂದ ದಾಳಿ ಆಗ್ತಾ ಇದೆ. ನೋಡಿ, ಒಂದ್ ಕಡೆ ಕದನ ವಿರಾಮ ಅಂತ ಆಯ್ತು, ಆದ್ರೆ ಯಾವ ರೂಪದಲ್ಲೂ ಕೂಡ ಕದನ ವಿರಾಮ ಎರಡೂ ಕಡೆಯಿಂದಲೂ ಕೂಡ ಈ ನಡೀತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕದನ ವಿರಾಮ ಅಂತ ಹೇಳಿ ಘೋಷಿಸಿದ್ರು ಕೂಡ ಈ ಕಡೆ ಇರಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ, ಈ ಕಡೆ ಇಸ್ರೇಲ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ನಾವು ನೋಡ್ತಾ ಇದೀವಿ ಯಾವ ರೀತಿ ಅಟ್ಯಾಕ್ ಮಾಡಿದೆ, ಅದರ ದೃಶ್ಯಗಳು ಈಗ ಇಸ್ರೇಲ್ ರಿಲೀಸ್ ಮಾಡಿರೋದು. ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸ್ತಾ ಇದೆ. ಇನ್ನು ಇರಾನ್ ಮಿಸೈಲ್ಸ್ ದಾಳಿಗೆ ಟೆಲ್ ಅವೀವ್ ತತ್ತರಿಸಿ ಹೋಗಿದೆ. ಮಿಸೈಲ್ಸ್ ದಾಳಿಗೆ ಬಹುಮಹಡಿ ಕಟ್ಟಡಗಳು ಧ್ವಂಸವಾಗಿದೆ. ಇರಾನ್ ದಾಳಿಗೆ ಟೆಲ್ ಅವೀವ್ ನಗರ ಸ್ಮಶಾನದಂತೆ ಕಾಣಿಸ್ತಾ ಇದೆ. ನೋಡಿ, ಇರಾನ್ ಕೂಡ ಯಾವ ರೀತಿ ದಾಳಿಯನ್ನ ಮಾಡ್ತಾ ಇದೆ, ಅದರಲ್ಲೂ ಪ್ರಮುಖ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಅದನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನು ನಡೆಸ್ತಾ ಇರೋದು. ಯಾವ ರೀತಿ ಛಿದ್ರವಾದಂತಹ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸಾವನ್ನು ಕೂಡ ಅಪ್ಪುತ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಗಾಯಗೊಂಡಂತಹ ಜನರಿದ್ದಾರೆ. ನೋಡಿ, ಬಹುಮಹಡಿ ಕಟ್ಟಡ ಯಾವ ರೀತಿ ಧ್ವಂಸವಾಗಿ ಹೋಗಿದೆ. ಇರಾನ್ ನಡೆಸಿದಂತಹ ಅಟ್ಯಾಕ್ ಇದು. ಟೆಲ್ ಅವೀವ್ ಪ್ರಮುಖ ನಗರದ ಮೇಲೆ ಅಟ್ಯಾಕ್ ಅನ್ನು ನಡೆಸ್ತಾ ಇದೆ. ಹಾಗಾಗಿ ಅಲ್ಲಲ್ಲಿ ಇಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಕುವೈಟ್ನಲ್ಲಿ ವಿಧ್ವಂಸ ಸೃಷ್ಟಿಸಲು ಸಜ್ಜಾಯ್ತಾ ಇರಾನ್. ಕುವೈಟ್ನ 2 ಪ್ರಮುಖ ಬಂದರುಗಳ ಮೇಲೆ ದಾಳಿಯನ್ನು ನಡೆಸಿದೆ. ಶುವೈಕ್ ಹಾಗೆ ಮುಬಾರಕ್ ಅಲ್ ಖಬೀರ್ ಬಂದರು. 2 ಬಂದರಿನಲ್ಲಿದ್ದಂತಹ ಮೂಲ ಸೌಕರ್ಯಗಳಿಗೆ ಹಾನಿಯಾಗಿದೆ. ದಾಳಿಯಲ್ಲಿ ಸಾವು ನೋವು ಸಂಭವಿಸಿಲ್ಲ ಅನ್ನೋದು ವರದಿಯಾಗಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಪ್ರತೀಕಾರವಾಗಿ ಇರಾನ್ ನಡೆಸ್ತಾ ಇರುವಂತಹ ದಾಳಿಯ ಸ್ವರೂಪ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್. ಬರೀ ಇಸ್ರೇಲ್ ಅಮೆರಿಕ ಅನ್ನದೇ, ಅಂದ್ರೆ ಅಮೆರಿಕ ಸೇನಾನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡದೆ ಕುವೈಟ್ ಮೇಲೂ ಕೂಡ ದಾಳಿಯನ್ನ ನಡೆಸ್ತಾ ಇದೆ. ಕುವೈಟ್ನ ಬಂದರುಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ.